ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡುತ್ತಾ ಅದರ ಜೊತೆಯಾಗಿ ನನ್ನ ಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ಪದವೀಧರರನ್ನು ಕೂಡ ಭೇಟಿ ಮಾಡುತ್ತಾ ನಿನ್ನೆವರೆಗೂ ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜುಗಳು ಕೂಡ ಭೇಟಿ ಮಾಡ್ಕೊಂಡು ಬಂದಿದೆ. ಕಳೆದ ವಾರ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲೂ ಕೂಡ ಪ್ರವಾಸವನ್ನ ಮಾಡಿ ಮೊಟ್ಟ ಮೊದಲನೇದಾಗಿ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲು 5 ಜಿಲ್ಲೆಯ ಮುಖಂಡರುಗಳು ಶಾಸಕರ ಒಳಗೊಂಡಂತೆ ಈ ಜಿಲ್ಲೆಯಲ್ಲೂ ಕೂಡ ಬರುವ ನನ್ನ ಪಕ್ಷದ ಎಲ್ಲ ಶಾಸಕರುಗಳು, ಶ್ರೀನಿವಾಸಪುರದ ರಮೇಶ್ ಕುಮಾರ್ ಸಾಹೇಬರು, ಮಾಲೂರಿನ ನಂಜೇಗೌಡರು ಸಾಹೇಬರು, ಪುತ್ತೂರು ಮಂಜಣ್ಣನವರು, ಕೆಜಿಎಫ್ನ ರೂಪಾ ಮೇಡಮ್ ಅವರು, ಎಸ್ ಎನ್ ನಾರಾಯಣ ಸ್ವಾಮಿ ಸಾಹೇಬರು, MLC ಅನಿಲಣ್ಣನವರು, ಜಿಲ್ಲಾ ಸಮಿತಿ ಎಲ್ಲರೂ ಕೂಡ ಎಲ್ಲರ ಶಿಫಾರಸಿನ ಮೇರೆಗೆ ಆದಿನಾರಾಯಣರವರು, ನಜೀರ್ ಅಹಮದ್ ಸಾಹೇಬರು ಎಲ್ಲರ ಶಿಫಾರಸು ಮತ್ತೆ ಆಶೀರ್ವಾದದ ಮೇರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ 10 ತಿಂಗಳ ಮುಂಚಿತವಾಗಿ ನನ್ನನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲು ಸಹಕರಿಸಿದ ಪ್ರತಿಯೊಬ್ಬ ಮುಖಂಡರಿಗೂ ಕೂಡ ಧನ್ಯವಾದವನ್ನ ಇನ್ನು ವೇದಿಕೆ ಮುಖಾಂತರ ತಿಳಿಸ್ತಾರೆ. ಜಿಲ್ಲೆಯಲ್ಲಿ ಇದು ನನ್ನ ಮೊದಲನೆಯ ಪತ್ರಿಕಾಗೋಷ್ಠಿ. ಅವರ ಆಶೀರ್ವಾದ ಪಡೆದ ನಂತರವೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಶಾಲಾ ಕಾಲೇಜುಗಳಿಗೆ ಭೇಟಿಯನ್ನ ಕೊಟ್ಟುಕೊಂಡು ಶಿಕ್ಷಕರು ಮತ್ತೆ ಪದವೀಧರರು ಅವರ ಸಮಸ್ಯೆಗಳನ್ನ ಆಲಿಸಿಕೊಂಡು ಕ್ಷೇತ್ರದುದ್ದಕ್ಕೂ ಕೂಡ ಪ್ರವಾಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಮೂಲತಃ ತುಮಕೂರು ಜಿಲ್ಲೆಯವರು, ತುಮಕೂರು ನಗರದವರನ್ನು. ನಾನು ಈ ದೊಡ್ಡ ಮಟ್ಟದ ಅಂದ್ರೆ 5 ಜಿಲ್ಲೆಯ ಒಳಪಟ್ಟಿರುವಂತಹ ಈ ಕ್ಷೇತ್ರದಲ್ಲಿ ಸಹಜವಾಗಿ ಪ್ರವಾಸವನ್ನ ಮಾಡುವಂತ ನಿಟ್ಟಿನಲ್ಲಿ, ಮತಯಾಚನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕ್ಷೇತ್ರವಾರದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಆಲಿಸಿಕೊಂಡು ಶಿಕ್ಷಕರ ಸಮಸ್ಯೆಗಳಾಗಿರ್ಬೋದು, ಪದವೀಧರರ ಕ್ಷೇತ್ರ ಆಗಿರ್ಬೋದು, ಪದವೀಧರರ ಸಮಸ್ಯೆಗಳಾಗಿರ್ಬೋದು, ಈ ಎಲ್ಲರ ಸಮಸ್ಯೆಗಳನ್ನ ಇಲ್ಲಿವರೆಗೂ ಯಾಕೆ ಧ್ವನಿಯಾಗಿಲ್ಲ, ಯಾಕೆ ಅವರ ಸಮಸ್ಯೆಗಳನ್ನ ಆಲಿಸಕ್ ಆಗಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಮುನ್ನುಗ್ತಾ ಬಂದಿದೆ. ಸಹಜವಾಗಿ ಈ ಕ್ಷೇತ್ರವನ್ನ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡಿದ್ರು. ಈ ಕ್ಷೇತ್ರದಲ್ಲಿರುವಂತವರು ಪ್ರತಿಯೊಬ್ಬರನ್ನು ಕೂಡ ಪದವೀಧರರೇ, ಬುದ್ಧಿವಂತರೇ. ಆದ್ರೆ ಈ ಕ್ಷೇತ್ರದಲ್ಲಿ ಆಯ್ಕೆ ಆಗಕ್ಕೆ ಇಷ್ಟಪಟ್ಟು ಆಯ್ಕೆ ಆದಂತ ವ್ಯಕ್ತಿಗಳು ಯಾವತ್ತೂ ಕೂಡ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಸ್ಪಂದಿಸಲೇ ಇರುವಂತದ್ದು ಕೂಡ ಅಭಾಸ ಆಗ್ತದೆ. ಈ ಕ್ಷೇತ್ರ ಶಿಕ್ಷಕರನ್ನ ಒಳಗೊಂಡಂತೆ ಪದವೀಧರರು ಕೂಡ 5 ಜಿಲ್ಲೆಯಲ್ಲಿ ಒಳಪಟ್ಟಿರಂಗೆ 1,76,000 ಮತದಾರಗಳನ್ನ ಹೊಂದಿರುವಂತ ಈ ಕ್ಷೇತ್ರದಲ್ಲಿ ಯಾರು ಕೂಡ ಧ್ವನಿಯನ್ನ ಮಾಡ್ತಾ ಇಲ್ಲ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಬಹುತೇಕ ಎಲ್ಲ ಮತದಾರರಿಗೂ ಕೂಡ ಈ ಕ್ಷೇತ್ರದಲ್ಲಿ ಗೊತ್ತಿದೆ. ಪ್ರತಿಯೊಂದು ಶಾಲಾ ಕಾಲೇಜು ಪದವೀಧರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಬಂದಂತ ಸಂದರ್ಭ ಪ್ರತಿಯೊಬ್ಬರನ್ನು ಕೂಡ ಕೇಳಿದ್ದು ಈ ಕ್ಷೇತ್ರದಲ್ಲಿ ಬಂದು ಗೆದ್ದೋಗಿದ್ದಾರೆ. ಆದ್ರೆ ಯಾವತ್ತೂ ಕೂಡ ಈ ಕ್ಷೇತ್ರವನ್ನ ಬಂದು ನಮ್ಮ ಯಾರಿಗೂ ಕೂಡ ಸ್ಪಂದಿಸಿಲ್ಲ ಅನ್ನೋದನ್ನು ಕೂಡ ದಟ್ಟವಾಗಿ ಎಲ್ಲ ಕಡೆ ಕೂಡ ಕಾಣಿಸ್ತಾ ಇದೆ, ಕೇಳ್ಪಡ್ತಾ ಇದೆ. ಕೋಲಾರ ಜಿಲ್ಲೆಯಿಂದ ಹೊರಪಟ್ಟು ದಾವಣಗೆರೆ ತನಕನೂ ಕೂಡ ಈ ಕ್ಷೇತ್ರದಲ್ಲಿ ಆಗಿರುವಂತಹ ಪ್ರತಿನಿಧಿಗಳು ಯಾರನ್ನು ಕೂಡ ಯುವ ಸಮೂಹಕ್ಕೆ ಧ್ವನಿಯನ್ನ ಮಾಡದಲೇ ಇದ್ದಂಥದನ್ನು ಕೂಡ ಬಹಳ ಅಭಾಸ ಆಗಿದೆ ಅನ್ನೋದನ್ನು ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಆದ್ರೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾನಾ ಕಾರಣದಿಂದ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಯನ್ನ ಬೇಗ ಘೋಷಣೆಯನ್ನ ಮಾಡಕ್ ಆಗ್ತಾ ಇಲ್ಲ.
ಅದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಗೆದ್ದಿಲ್ದಿರ ಅಂತ ಉದಾಹರಣೆ ಕೂಡ ಇದೆ. ಈ ಮಾನದಂಡವನ್ನ ಇಟ್ಕೊಂಡ್ರಂತ ನಮ್ಮ ಪಕ್ಷ ಕಳೆದ ಬಾರಿ ನಮ್ಮ ಡಿ ಟಿ ಶ್ರೀನಿವಾಸ ಸಾಹೇಬರು ಹೇಗೆ ಗೆಲ್ಲಕ್ಕಾಗ್ತಾರೆ ಅಂತ ಕ್ಷೇತ್ರವನ್ನ ಯಾವ ರೀತಿಯಾಗಿ ಗೆದ್ದಿ ತೋರಿಸಿದ್ದಾರೆ, ಅದೇ ರೀತಿ ಈ ಕ್ಷೇತ್ರವನ್ನು ಕೂಡ ಪದವೀಧರ ಕ್ಷೇತ್ರವನ್ನು ಕೂಡ ಗೆಲ್ಲೇಬೇಕು ಅಂತ ಹೇಳಿ 10 ತಿಂಗಳು ಮುಂಚಿತವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ, ಅದಕ್ಕಿಂತ ಮುಂಚೆ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ಕೂಡ ಏನು 33-34 ವಿಧಾನಸಭಾ ಕ್ಷೇತ್ರ ಬರ್ತದೆ, ಆ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ಕೂಡ ಪಂಚಾಯತಿ ಮಟ್ಟದಲ್ಲೂ ಕೂಡ ಸದಸ್ಯರುಗಳನ್ನ ನಾವು ಎನ್ರೋಲ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ, ಪದವೀಧರನ್ನ ಎನ್ರೋಲ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಈ ರೀತಿ ನೋಂದಣಿ ಕಾರ್ಯಕ್ರಮವನ್ನ ನಾವು 1 ವರ್ಷದ ಮುಂಚಿತವಾಗಿಯೇ ನಾವು ಆರಂಭವನ್ನ ಮಾಡಿ ಪಕ್ಷದ ಕಾರ್ಯಕರ್ತರುಗಳು, ಪಕ್ಷಕ್ಕೆ ಬೆಂಬಲಿಸುವಂತ ಮುಖಂಡಗಳ ಜೊತೆ ಒಳಗೊಂಡು ನೋಂದಣಿ ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ಮಾಡ್ಕೊಂಡಿದ್ದೀವಿ. ನೇರವಾಗಿ ಹೇಳಬೇಕು ಅಂತಂದ್ರೆ ಅತಿ ಹೆಚ್ಚು ನೋಂದಣಿ ಕಾರ್ಯಕ್ರಮವನ್ನ, ಅತಿ ಹೆಚ್ಚು ನೋಂದಣಿನ ನಮ್ಮ ಪಕ್ಷದ ಮುಖಂಡರ ಸಹಕಾರದಿಂದ ನಾವು ಈ ಸತಿ ಮಾಡಿದ್ದೇವೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಆಧಾರಿತವಾಗಿ ಬರುವಂತ ನವೆಂಬರ್ ತಿಂಗಳಲ್ಲಿ ನಡೆಯುವಂತ ಈ ಚುನಾವಣೆ ನಾವು ಗೆಲ್ಲೇಬೇಕು ಅನ್ನೋ ಒಂದು ಮಾನದಂಡವನ್ನು ಇಟ್ಟುಕೊಂಡು ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಸ್ಪಂದಿಸಿಕೊಂಡು ಆಲಿಸಿಕೊಂಡು ಈ ಕ್ಷೇತ್ರದಲ್ಲಿ ಪ್ರವಾಸವನ್ನ ಮಾಡ್ಕೊಂಡು ಬಂದಿದೆ. ಈ ಕ್ಷೇತ್ರದಲ್ಲಿ ಶಿಕ್ಷಕರ ಜೊತೆಯಾಗಿ ಸರ್ಕಾರಿ ನೌಕರರು, ವಕೀಲರು, ಅನ್ಎಂಪ್ಲಾಯ್ಡ್ ಯೂತ್ಸ್ ಎಲ್ಲರೂ ಕೂಡ ನೋಂದಾಯಿತರಾಗಿದ್ದಾರೆ. ಇದರಲ್ಲಿ ಅಂಡರ್ ಎಂಪ್ಲಾಯ್ಡ್ ಯೂತ್ಸ್ ಕೂಡ ಇದರಲ್ಲಿ ಬಹಳಷ್ಟು ಜನ ಕೂಡ ಎನ್ರೋಲ್ಮೆಂಟ್ ಆಗಿರೋದನ್ನು ಕೂಡ ಗೊತ್ತಿದೆ. ಶಿಕ್ಷಕರ ಸಮಸ್ಯೆ ಕೂಡ ಬಹಳಷ್ಟಿದೆ, ಶಿಕ್ಷಕರೇತರ ಪದವೀಧರರಿಗೂ ಕೂಡ ಬಹಳಷ್ಟಿದೆ. ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ನಾನು ಪ್ರವಾಸವನ್ನ ಕೈಗೊಂಡು ಬರ್ತಿದ್ದಂತ ಸಂದರ್ಭದಲ್ಲಿ ಶಿಕ್ಷಕರು ಶಾಲೆಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿದ್ದಂತ ಮೂಲಭೂತ ಸೌಕರ್ಯಗಳು, ಆ ಸೌಕರ್ಯಗಳಿಗೆ ನಾವು ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಅವರು ಕೇಳ್ತಾ ಇದ್ದಾರೆ. ಉದ್ಯೋಗದ ಅವಕಾಶವನ್ನ ಕೇಳ್ತಿದ್ದಂತ ನಿರುದ್ಯೋಗದ ಮಿತ್ರರು ಇವಾಗಲೇ ಸರ್ಕಾರದ ಮಟ್ಟದಲ್ಲಿ 75,000 ಉದ್ಯೋಗದ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ 15,000 ಶಿಕ್ಷಕರನ್ನ ಈಗಾಗಲೇ ಉದ್ಯೋಗದ ಅವಕಾಶವನ್ನು ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ